ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ಅಂತಲೇ ವೈಲೆಂಟ್ ಆಗಿ ನಮ್ಮ ಮೇಲೆ ಹಾನಿ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ಲಾಠಿ ಚಾರ್ಜ್ ಪ್ರಯೋಗ ನನ್ನ ಮೇಲೂ ಮಾಡಿದ್ದಾರೆ. ನಾವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಎಲ್ಲರ ಮುಂದೆ ನಾವು ಏನು ಧಿಕ್ಕಾರ ಕೂಗ್ತಾ ಇರ್ಲಿಲ್ಲ, ಜಯಕಾರನೂ ಹಾಕ್ತಾ ಇರ್ಲಿಲ್ಲ, ಸುಮ್ಮನೆ ಕೂತಿದ್ವಿ ನಾವು. ಸುಮ್ಮನೆ ಇದೆ ಎಲ್ಲೋ ನಮ್ಮ ಸಮುದಾಯದ ಜನರು ಎಲ್ಲರೂ ಸುಮ್ಮನೆ ನಿಂತು ನೋಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರು 4 ಜನ ಅಡ್ಮಿಟ್ ಆಗಿದ್ದಾರೆ. ಇವಾಗ 4 ಜನ ಅಡ್ಮಿಟ್ ಆಗಿದ್ದಾರೆ. ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ. ನಾವು ಯಾರು ಏನು ರಕ್ತಪಾತ ಏನು ಮಾಡಿರ್ಲಿಲ್ಲ. ಇವ್ರು ನಮ್ಮನ್ನ ಬೇಕಂತ ಭುಗಿಲೆಬ್ಬಿಸಿ ದೌರ್ಜನ್ಯಕ್ಕೆ ನಮ್ಮನ್ನ ಈಡು ಮಾಡ್ತಾ ಇದ್ದಾರೆ. ಈ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂಥರ ಅನ್ಯಾಯ. ಇದು ನಮ್ಮ ಮೇಲೆಲ್ಲ ಮಹಿಳಾ ವಕೀಲರ ಮೇಲೆ ಎಲ್ಲರ ಮೇಲೆ ಮಾತಾಡಿದ್ರೆ ಈಗ ನಾನು ಒಂದು ಈ ಕೈಗೆ ನನ್ಗೆ ಈ ತರ ಆಗಿದೆ ಅಲ್ಲ, ನನ್ನ ಮೇಲೆ ಇಲ್ಲಿ ಇನ್ನೊಂದು ನಮ್ಮ ವಕೀಲರು ಈ ಪ್ರತಿಶೋಧನೆ ಕಾರಣಕರ್ತಕ್ಕಂಥ ಎಡಿಜಿಪಿ ಮತ್ತು ಕಮಿಷನರ್ ಇಬ್ಬರನ್ನು ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡ್ಬೇಕಂತ ಆಗ್ರಹ ಮಾಡ್ತೀನಿ. ಕೂಡಲೇ ನಮ್ಮ ಅಮಾಯಕರು ಬಂಧನ ಮಾಡಿರೋ ಅದನ್ನು ಬಿಡುಗಡೆ ಮಾಡ್ಬೇಕಂತ ಒತ್ತಡ ಆಗ್ತೀನಿ. ಬೇಕು ಅಂದ್ರೆ ನಮ್ಮ ಮುಂದೆ ಡೈರೆಕ್ಷನ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಈ ಹಲ್ಲೆಗಳನ್ನ. ನಮ್ಮ ಧಾರವಾಡದ ವಕೀಲರು ದರ್ಶೆಟ್ಟಿ, ಮಂಜುನಾಥ್ ದರ್ಶೆಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಥ ಅನೇಕ ಜನರ ಮೇಲೆ ಒಂದು ರೀತಿ ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ. ಒಂದು ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಮಾಧ್ಯಮದ ಮೂಲಕವಾಗಿ ಇಂಥ ಎಲ್ಲಾ ಘಟನೆಗಳು ಪೊಲೀಸರು ಟ್ರೈನಿಂಗ್ ಕೊಟ್ಟಾರಂತ ಹೇಳಿ ಇದನ್ನ ಮಾಡ್ತಾರ. ಇದೆಂತ ದಬ್ಬಾಳಿಕೆ